ಅದ್ರ ತುಂಬ ಎಣ್ಣೆ ಹಾಕ್ತೀನಿ, ನೀನು ಮೂರು ಸೊತ್ತ ಇರೋ ಬರಬೇಕು, ಒಂದು ಹನಿ ಕೆಳಗೆ ಬೀಳಬಾರ್ದು ಅಂತ ಕಳಿಸ್ತಾರೆ. ಅವನು ಹೋದ ನಾಲ್ಕ 3 ಸೊತ್ತ 5 ಸೊತ್ತ ಹೇಳ್ದಷ್ಟು ಮಾಡ್ಕೊಂಬಂದ. ಒಂದು ಹನಿ ಕೆಳಗೆ ಬೀಳಿಸಿಲ್ಲ ನಾರಾಯಣ ನೋಡು ನನಗೆ, ನನ್ನ ಎಷ್ಟು ಸಾರಿ ನೆಂದೆ ಅನ್ನ. ಆ ರೈತ ಎಷ್ಟು ಕೆಲಸದಲ್ಲಿ ಮುಳುಗಿದ್ರು ನಾನು 2 ಸಾರಿ ಧ್ಯಾನ ಮಾಡಿದೆ. ನೀನು 3 ಸೊತ್ತ ಮುಗೆ ತಗೊಂಬರುವಾಗ ನಾನು ಮತ್ತೆ ಬಿಟ್ಟೆ ಅಂತ ಹೇಳಿದ್ರೆ ತಂಗಿ. ಅದು ಭಕ್ತಿಯಿಂದ ಹಾಕ್ಬೇಕಷ್ಟೇ. ಭಕ್ತಿಯಿಂದ ಎಷ್ಟು ಜಪ ಮಾಡಿದ್ರು ಏನು ಈ ಧೈರ್ಯ. ತಪಸ್ಸು ಕೂತ್ಕೊಂತಾರೆ ಎಷ್ಟೋ ಜನ, ಹರಿದ್ವಾರ, ಋಷಿಕೇಶ ಬರೆಲ್ಲ ಅಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಾರೆ ಅಲ್ವಾ. ನದಿಗೆ ಸ್ನಾನ ಮಾಡಿ ಹರಿ ನೋಡಿರೋರು ಯಾರು? ಇಲ್ಲೊಬ್ಬರು ನೋಡ್ತಾರ 1000 ಜನದಲ್ಲಿ. ಹರಿ ಇದಾನೋ ಇಲ್ವಾ? ಹರಿ ಇದಾನೋ ಇಲ್ವಾ ಯಾರು ಗೊತ್ತು? ಅದು ಹರಿದ್ವಾರಕ್ಕೆ ಹೋಗ್ತಾರೋ ಅವರೆಲ್ಲ ತಪಸ್ಸು ಮುಗಿದ ಮೇಲೆ ಅಧ್ಯಾತ್ಮ ಒಬ್ಬರು ಸಿಗ್ಬೇಕಲ್ಲ, ಅದು ಆ ದರ್ಶನ ಯಾರು ಸಿಗುತ್ತಾ? ಅದು ಅಷ್ಟು ಸ್ಪಷ್ಟ ಒಂಚೂರು ಇದ್ದಿದ್ರು ಅವ್ರು ಸಿಗೋದಿಲ್ಲ. ಅದೇ ಹೇಳ್ತಾರೆ, ಅಷ್ಟು ವರ್ಷ ಕೂತ್ಕೊಂಡು ನಿನ್ನ ಧ್ಯಾನ ಮಾಡ್ತಾರೆ ಅಲ್ಲ, ಅವ್ರ ಗತಿ ಏನು ಅಂತ ಕೇಳ್ತಾನೆ ಅರ್ಜುನ. ಅವರು ಎಷ್ಟೋ ಸಾರಿ ಜನಗಳು ಎತ್ತಬೇಕು, ಹುಟ್ಟೋದು ಸಾಯೋದು, ಒಂದು ಜನ ಅವ್ರಿಗೆ ನಾನು ಸೇರೋಕ್ಕೆ ಆಗಲ್ಲ ಅಂತ ಹೇಳ್ತಾನೆ ಕೃಷ್ಣ. ಹಂಗೆ ಒಬ್ಬ ಕೂತಿದ್ದಂತೆ ತಪಸ್ ಮಾಡ್ಕೊಂತ ಮರದ ಕೆಳಗೆ ಒಬ್ಬ ಋಷಿ ತಪಸ್ ಮಾಡ್ಕೊಂಡು ಕೂತಿದ್ದಂತೆ. ಆಮೇಲೆ ಒಬ್ಬ ದಾರಿಲಿ ಹೋಗ್ತಾ ಇದ್ದಂತೆ. ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಕೇಳಿದ್ರೆ ವೈಕುಂಠಕ್ಕೆ ಹೋಗ್ತಾ ಇದ್ದೀನಿ ನಿನ್ನಂತೆ, ವೈಕುಂಠಕ್ಕೆ. ಆವಾಗ ಹೇಳಿದಂತೆ ಇವನು ಮುನಿ, ವೈಕುಂಠಕ್ಕೆ ಹೋದಾಗ ನನಗೆ ಮೋಕ್ಷ ಯಾವಾಗ ಅಂತ ಸ್ವಲ್ಪ ಕೇಳ್ಕೊಂಬಪ್ಪ ನನಗೆ ಅಂತ. ಅವನು ಬಂದಂತೆ, ಅವನು ಕೇಳಿದಂತೆ ಮೋಕ್ಷ ಯಾವಾಗ ನನಗೆ ಅಂತ. ಅದಕ್ಕೆ ಶ್ರೀಹರಿ ಹೇಳ್ದ, ಈ ಮರದಲ್ಲಿ ಎಲೆ ಎಷ್ಟಿದಾವೆ ನೋಡು, ಅಷ್ಟು ಜನ್ಮ ಎತ್ತಿದ ಮೇಲೆ ನಿನಗೆ ಮೋಕ್ಷ ಅಂತ ಹೇಳಿದಂತೆ. ಅದಕ್ಕೆ ಅವನು ತುಂಬ ಸಂತೋಷ ಮಾಡ್ಬಿಟ್ಟು ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ಬಿಟ್ಟಂತೆ, ಅಂತೂ ನನಗೆ ಮೋಕ್ಷ ಇದೆಯಲ್ಲ ಅಂತ. ಅಂದರೆ ಅಷ್ಟು ಸಾವಿರಾರು ಜನ್ಮ ಎತ್ತಿದ್ರೂ ಸಹ ಮೋಕ್ಷ ಇದೆ ಅನ್ನೋದೊಂದು ಗ್ಯಾರಂಟಿ ಆದರೆ ಅದೇ ನನಗೆ ಎಷ್ಟೋ ಒಂದಿದು ಅಂತ. ಅವನಿಗೆ ಅದುವರೆಗೂ ಗೊತ್ತು ಮೋಕ್ಷ ಬರುತ್ತೋ ಇಲ್ವೋ ಅಂತ ಕೂತಿದ್ದ ಅಲ್ಲಿ ಮರದ ಕೆಳಗೆ. ಹಾಗೆ ಈಗ ಬುದ್ಧ ಹುಟ್ಟಕ್ಕೆ ಮೊದಲು ಅವನು ಎಷ್ಟು ಸಾವಿರಾರು ವರ್ಷ ಜನ್ಮಗಳನ್ನೆತ್ತೇ ಅವನು ಬುದ್ಧ ಆಗಿದ್ದ. ಅವನು ಸಾವಿರಾರು ಜನ್ಮಗಳಲ್ಲಿ ಏನೇನೋ ಆಗಿ ಯಾವ್ಯಾವ ಅನಿಮಲ್ ಆಗಿಬಿಟ್ಟು ಪ್ರಾಣಿ ವರ್ಗದಲ್ಲಿ ಹುಟ್ಟಿ ಮನುಷ್ಯ ವರ್ಗದಲ್ಲಿ ಬೇರೆ ಬೇರೆ ಥರ ಹುಟ್ಟಿ ಕೊನೆಗೆ ಅವನು ರಾಜನ ಮಗ ಹುಟ್ಟಿದ ಬುದ್ಧ. ಅದೇನಪ್ಪ ಅದಂಗೆ ರಾಜನ ಮಗ ಹುಟ್ಟಿದ್ರು ಅವನು ಜ್ಯೋತಿಷಿಗೆ ಹೇಳಿದ್ರಂತೆ ಇವನು ಸನ್ಯಾಸ ಆಗುತ್ತಾನೆ ಅದೊರೆಗೆ. ಅವನು ಅವ್ರ ಅಂತಃಪುರದಾಗ ಕಾಂಪೌಂಡ್ ಬಿಟ್ಟು ಈಚೆಗೆ ಕಳಿಸ್ತಾ ಇದ್ದಿಲ್ಲಂತೆ. ಹಂಗೆ ಬೆಳೆಸ್ತಾ ಮಗನ್ನ. ಆಮೇಲೆ ಒಂದು ದಿವಸ ಅವನು ನೋಡ್ಕೊಂಡು ಇನ್ನೇನು ಕರ್ಕೊಂಡ್ಬಂದ. ಒಬ್ಬರು ಸತ್ತನೆ ಹೊತ್ಕೊಂಡು ಓದ್ತಾ ಇದ್ರು. ಇದೇನು ಇವ್ರು ಓದ್ಕೊಂಡು ಹೋಗ್ತಾರೆ ಅಂತ ಕೇಳಿದಂತೆ. ಇದು ತೀರೋಗ ಅವ್ರೆ ಎಲ್ಲರೂ ಸತ್ತೋಗ್ತಾರ ಅಂತ ಕೇಳಿದಂತೆ. ಈ ಎಲ್ಲರೂ ಸಾಯೋದಪ್ಪ, ರೋಡ್ ಬಿಡ್ಸೋರಿಂದ ದೊರೆವರೆಗೂ ಸಾಯೋರು ಅಂತ ಹೇಳಿದ್ನಂತ. ಅವನಿಗೆ ಬಿಟ್ಟು ಸಾವು ಅನ್ನೋದು ಗೊತ್ತಿಲ್ಲ.